ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನೇರ ಪ್ರವೇಶ 2025-26ಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಿನ್ನೆ ದಿನ ಪಾರ್ಟ್ 1ರಲ್ಲಿ ವಿಶೇಷ ವರ್ಗಗಳು ಎಂದರೆ ಯಾರು, ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳೇನು, ಪ್ರತಿ ವಿಶೇಷ ವರ್ಗಕ್ಕೂ ಎಷ್ಟು ಸ್ಥಾನಗಳು ಮೀಸಲಿಡಲಾಗಿದೆ ಎಂಬುದನ್ನು ಶೇರ್ ಮಾಡಿಕೊಂಡಿದ್ದೇನೆ. ಇಂದು ವಿಶೇಷ ವರ್ಗದವರು 2025-26ನೇ ಸಾಲಿನ ಪರೀಕ್ಷೆ ಇಲ್ಲದೆ ನೇರ ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ವಿಶೇಷ ವರ್ಗದ ಸ್ವಯಂ ದೃಢೀಕರಣ ನಮೂನೆ ಯಾವುದು ಮತ್ತು ಹೇಗೆ ಭರ್ತಿ ಮಾಡುವುದು, ಇಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರೊಸೆಸ್ ಹೇಗಿದೆ ಎನ್ನುವುದನ್ನು ನೋಡೋಣ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದು ನಮಗೆ ಇನ್ಸ್ಪಿರೇಷನನ್ನು ನೀಡ್ತದೆ ಹೊಸ ಉಪಯುಕ್ತವಾದಂತಹ ಯೂಸ್ಫುಲ್ ವಿಡಿಯೋಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತಾ, ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ರಾಜ್ಯ ಸರ್ಕಾರ 2025-26ನೇ ಸಾಲಿನ 20,750 ಸೀಟುಗಳನ್ನು ಪರೀಕ್ಷೆಯೇ ಇಲ್ಲದೆ ನೇರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಹಾಗಾಗಿ ವಿಶೇಷ ವರ್ಗದವರು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ನೋಡೋಣ. ಇನ್ನೇನು ಕೇವಲ 3ರಿಂದ 4 ದಿನಗಳಲ್ಲಿ ವಿಶೇಷ ವರ್ಗದ ಪೋಷಕರ ಮಕ್ಕಳಿಗೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಕರೆಯುತ್ತಾರೆ. 2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ 20,750 ಸೀಟುಗಳನ್ನು ಇಲ್ಲಿ ಪರೀಕ್ಷೆ ಇಲ್ಲದೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳಲಾಗುತ್ತೆ. ನೀವು ನೋಡ್ತಾ ಇದ್ದೀರಿ, ಇದೇ ರೀತಿಯಾಗಿ ವಿಶೇಷ ವರ್ಗದವರ ಆನ್ಲೈನ್ ಅರ್ಜಿ ಇರುತ್ತೆ. ಇದು ಕಳೆದ ವರ್ಷದ 2024-25ನೇ ಸಾಲಿನ ವಿಶೇಷ ವರ್ಗದವರ 6ನೇ ತರಗತಿ ಅಭ್ಯರ್ಥಿಗಳು ನೇರ ಪ್ರವೇಶಕ್ಕೆ ಇಲ್ಲಿ ನೇರ ಪ್ರವೇಶಾತಿಯನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಅಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಪ್ರವೇಶ ಪಡೆಯಲು ಸೂಚನೆಗಳು ಪೋಷಕರಿಗೆ. ಇಲ್ಲಿ ಪೋಷಕರು ಈ ಅಡ್ಮಿಷನ್ ಪಡಿಬೇಕಾದ್ರೆ ತಮ್ಮ ಮಕ್ಕಳಿಗೋಸ್ಕರ ಅಂದರೆ ಈ ಸೂಚನೆಗಳನ್ನು ಸ್ವಲ್ಪ ಗಮನಿಟ್ಟು ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ, ಪ್ರವೇಶಾತಿ ಬಯಸುವ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನೀಡತಕ್ಕದ್ದು. ಇಲ್ಲಿ ಆಧಾರ್ ಕಾರ್ಡ್, ಮಕ್ಕಳ ಆಧಾರ್ ಕಾರ್ಡನ್ನು ತಾವು ಕಡ್ಡಾಯವಾಗಿ ನೀಡಬೇಕು. ಎರಡನೇದಾಗಿ, ಪೋಷಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನೀಡತಕ್ಕದ್ದು. ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕಡ್ಡಾಯವಾಗಿ ತಮ್ಮ ಮೊಬೈಲ್ ನಂಬರನ್ನು ತಾವು ನೀಡಬೇಕಾಗುತ್ತದೆ. ಮೂರನೇದಾಗಿ, ವಿಶೇಷ ವರ್ಗದ ಮೀಸಲಾತಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಇದ್ರ ಬಗ್ಗೆನೇ ಮಾಡಿರ್ತೀನಿ, ತಾವು ವೀಕ್ಷಿಸಿ. ಹಳೆ ವಿಡಿಯೋಗಳಲ್ಲಿ ವಿಶೇಷ ವರ್ಗದವರು ಯಾರು, ಅವರ ಪ್ರಮಾಣ ಪತ್ರಗಳು ಹೇಗಿದ್ದಾವೆ, ಮಾಡೆಲ್ ಹೇಗಿದ್ದಾವೆ ಎಲ್ಲವೂ ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ತಾವು ಕೂಡ ವೀಕ್ಷಿಸಬಹುದಾಗಿದೆ. ಒಂದು ವೇಳೆ ವಿಶೇಷ ವರ್ಗದ ಮೀಸಲಾತಿಗಾಗಿ ಸಂಬಂಧಪಟ್ಟ ವಿಶೇಷ ವರ್ಗದ ಪ್ರಮಾಣ ಪತ್ರ ಇಲ್ಲದೇ ಇದ್ದಲ್ಲಿ ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನು ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದರೊಂದಿಗೆ ಆ ಪ್ರಮಾಣ ಪತ್ರಕ್ಕೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಣ ನೀಡ್ಕೋಬೇಕು. ಅಂದರೆ ಅವ್ರ ಕಡೆಯಿಂದ ಸೈನ್ ಮಾಡಿಸ್ಕೊಂಡ್ಬರ್ಬೇಕು ಆ ಪ್ರಮಾಣ ಪತ್ರಕ್ಕೆ. ಇಲ್ಲಿ ಈ ನೇರ ಪ್ರವೇಶ ಸಂಪೂರ್ಣ ಉಚಿತವಾಗಿದ್ದು ಪೋಷಕರು ಯಾವುದೇ ಶುಲ್ಕ ಭರಿಸುವಂತಿಲ್ಲ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳು ಕೂಡ ಅವಕಾಶ ಇರುವುದಿಲ್ಲ. ಇದು ನೇರವಾಗಿ ಆನ್ಲೈನ್ ಮೂಲಕವೇ ಅಪ್ಲಿಕೇಶನ್ ಸಲ್ಲಿಸುವುದರಿಂದ ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೂ ಅವಕಾಶವಿಲ್ಲ ಮತ್ತು ಇಲ್ಲಿ ಸಂಪೂರ್ಣ ಉಚಿತವಾಗಿರುತ್ತೆ. ಇದೀಗ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಹೆಡ್ಡಿಂಗ್ ಕೊಟ್ಟಿರ್ತಾರೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತಿದೆ. ಅದರ ಕೆಳಗಡೆಯಲ್ಲಿ ಇಲ್ಲಿ ಮೊರಾರ್ಜಿ ದೇಸಾಯಿ ವಿವಿಧ ಶಾಲೆಗಳ ಹೆಸರು ಕೂಡ ಇರ್ತದೆ. ಅದರ ಕೆಳಗಡೆಯಲ್ಲಿ ಶುಲ್ಕರಹಿತ ಸಂಪೂರ್ಣ ಉಚಿತ ವಿಶೇಷ ವರ್ಗದ ಮಕ್ಕಳಿಗೆ ಮಾತ್ರ, ಇದು ವಿಶೇಷ ವರ್ಗದ ಮಕ್ಕಳಿಗೆ ಮಾತ್ರ ಅಂತಿರುತ್ತೆ. ಇಲ್ಲಿ ಯಾವುದಪ್ಪ ಅಂದರೆ ಸಾಮಾನ್ಯ ವರ್ಗದಿಂದ ಹಿಡ್ಕೊಂಡು ಇಲ್ಲಿ 3B ಆಗಿರ್ಬೋದು, 2A, 2B, 3A, 3B ಆಗಿರ್ಬೋದು. ಅದರೊಂದಿಗೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ವರ್ಗದ ಶಾಲೆಗಳಲ್ಲಿ ಆಯಾ ವರ್ಗಕ್ಕೆ ಮೀಸಲಿಟ್ಟ ಸ್ಥಾನಗಳಿಗೆ ವಿಶೇಷ ವರ್ಗದವರು ಅವರಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಮೊದಲಿಗೆ ತಾವೇನು ಮಾಡಬೇಕು, ಇಲ್ಲಿ SATS ನಂಬರನ್ನು ಎಂಟ್ರಿ ಮಾಡಬೇಕು. ಈ SATS ನಂಬರನ್ನ ತಮ್ಮ ಮಗ 5ನೇ ತರಗತಿ ಕಲಿತಂಥ ಶಾಲೆಯಿಂದ ಪಡೆದುಕೊಳ್ಬೇಕು. ಅಲ್ಲಿ SATS ನಂಬರ್ನ ಹಾಕಿ ಸರ್ಚ್ ಮಾಡಿದರೆ ಅಥವಾ ಫೈಂಡ್ ಅಂತ ಕೊಟ್ಟ ಕೂಡಲೇ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಸ್ಯಾಟ್ಸ್ನಿಂದ ಬಲ್ಕ್ ಆಗಿ ತೆಗೆದುಕೊಳ್ಳುತ್ತೆ. ಇನ್ನುಳಿದ ಅವಶ್ಯಕ ಮಾಹಿತಿಗಳಾದ ಪ್ರವರ್ಗ ಅಥವಾ ಕಾಸ್ಟು ಮತ್ತು ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಮಾಹಿತಿ ತಾನೇ SATSನಿಂದ ಬರುತ್ತದೆ. ಒಂದು ವೇಳೆ SATSನಲ್ಲಿ ಅಪ್ಡೇಟ್ ಇಲ್ಲದೇ ಇದ್ದಲ್ಲಿ ತಾವು ನೇರವಾಗಿ ಎಂಟ್ರಿ ಮಾಡಲು ಕೂಡ ಅಲ್ಲಿ ಅವಕಾಶವಿರುತ್ತದೆ. ಅದರೊಂದಿಗೆ ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಅದರೊಂದಿಗೆ ಫೋಟೋ 25 KB ಇಂದ 50 KB ಒಳಗಡೆ ಇರಬೇಕು. ಅದನ್ನು ಅಪ್ಲೋಡ್ ಮಾಡಿ. ಇನ್ನು ಅಭ್ಯರ್ಥಿಯು ವಿಶೇಷ ವರ್ಗವನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾರಲ್ಲಿ, ತಾವು ಅಲ್ಲಿ ಸರ್ಕಾರಿ ಆದೇಶಕ್ಕಾಗಿ ಕ್ಲಿಕ್ ಮಾಡಿ ಅಂತ ಕೇಳುತ್ತೆ. ಇದರಲ್ಲಿ ನಿಮ್ಮ ವರ್ಗವನ್ನು ಆಯ್ಕೆ ಮಾಡಿ. ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ವರ್ಗಗಳು ಯಾವಿದಾವೆ ಅನ್ನೋದನ್ನು ತಾವು
ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಸಾಕಷ್ಟು 5 ಹಂತದ ವಿಶೇಷ ವರ್ಗಗಳಿದ್ದಾವೆ. ನಿಮ್ಮ ವರ್ಗ ಯಾವುದು, ಒಟ್ಟಾರೆಯಾಗಿ 5 ವಿಶೇಷ ವರ್ಗಗಳಲ್ಲಿ ತಮ್ಮ ವರ್ಗ ಯಾವುದು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ನಿಮ್ಮ ವಿಶೇಷ ವರ್ಗದ ಮೀಸಲಾತಿಯನ್ನು. ಇಲ್ಲಿ ವಿಶೇಷ ವರ್ಗದವರು ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಸಫಾಯಿ ಕರ್ಮಚಾರಿಗಳು ಮತ್ತು ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವವರು ಮತ್ತು ಸ್ಮಶಾನ ಕಾರ್ಮಿಕರ ಮಕ್ಕಳು. ಎರಡನೇದಾಗಿ ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು. ಮೂರನೇದಾಗಿ 25% ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು, ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು. ಇನ್ನು ಗುರುತಿಸಿರುವ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದ ಸೈನಿಕರು ಮತ್ತು ಮಾಜಿ ಸೈನಿಕರು, ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು. ಇನ್ನು ಕೊನೆಯದಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ಉತ್ತೀರ್ಣರಾದ ಮಕ್ಕಳು. ಇದರಲ್ಲಿ ತಮ್ಮ ವಿಶೇಷ ವರ್ಗ ಯಾವುದು ಅಂತ ತಾವಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಆಯ್ಕೆ ಮಾಡಿದ ಕೂಡಲೇ ಅಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಏನು ಅಂದರೆ, ಮೇಲ್ಕಂಡ ಎಲ್ಲ ವಿಶೇಷ ವರ್ಗದ ಅಡಿಯಲ್ಲಿ ಖಾಲಿ ಇರುವ ಸೀಟುಗಳನ್ನು ಒಟ್ಟಾರೆಯಾಗಿ ಪರಿಗಣಿಸಲಾಗಿದ್ದು ಆಯಾ ಪ್ರವರ್ಗಗಳ ಮೀಸಲಾತಿಗೆ ಅನುಗುಣವಾಗಿ ಸೀಟುಗಳ ಹಂಚಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಉದಾಹರಣೆಗೆ ಹೇಳೋದಾದರೆ, ಪರಿಶಿಷ್ಟ ಜಾತಿ ವಸತಿ ಶಾಲೆ ಆಗಿದ್ದಲ್ಲಿ ಅಲ್ಲಿ 19 ಸೀಟುಗಳು ಪರಿಶಿಷ್ಟ ಜಾತಿಯವರಿಗೆ, 3 ಸೀಟುಗಳು ಪರಿಶಿಷ್ಟ ಪಂಗಡದವರಿಗೆ, ಇನ್ನು 3 ಸೀಟುಗಳು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೀಸಲಿಡಲಾಗುತ್ತದೆ. ಈ ವರ್ಗಗಳ ವಿಶೇಷ ವರ್ಗಕ್ಕೆ ಇವುಗಳನ್ನು ಮೀಸಲಿಡಲಾಗುತ್ತದೆ. ಹಾಗಾಗಿ ಇಲ್ಲಿ ಈಗಾಗಲೇ ಹೇಳಿದಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ 25 ಸೀಟುಗಳನ್ನು ಇಲ್ಲಿ ವಿಶೇಷ ವರ್ಗ, ಅವರಲ್ಲಿಯೇ ವಿಶೇಷ ವರ್ಗದವರು ಯಾರಿದ್ದಾರೆ ಅವರಿಗೆ ಈ ಸ್ಥಾನಗಳನ್ನು ಮೀಸಲಿಡಲಾಗುತ್ತದೆ. ಮತ್ತು ಇಲ್ಲಿ ನೆಕ್ಸ್ಟ್ ಹೇಳುವುದಾದರೆ, ಅಭ್ಯರ್ಥಿಯು ವಿಶೇಷ ಪ್ರವರ್ಗದ ಅಡಿಯಲ್ಲಿ ವ್ಯಾಸಂಗ ಮಾಡಲು ಇಚ್ಛಿಸುವ ಜಿಲ್ಲೆ ಅಥವಾ ತಾಲೂಕು ಮತ್ತು ವಸತಿ ಶಾಲೆಯಲ್ಲಿ ಲಭ್ಯ ಇರುವ ಖಾಲಿ ಸ್ಥಾನಗಳನ್ನು ಈ ಕೆಳಗೆ ನೀಡಿರುವ ಮಾಹಿತಿಗಳ ಮುಖಾಂತರ ಆಯ್ಕೆ ಮಾಡಿ ತಮ್ಮ ನಿರ್ಧಾರವನ್ನು ಸಲ್ಲಿಸುವುದು. ನೀವು ಯಾವ ಜಿಲ್ಲೆಯಾದವರು ಆಯ್ಕೆ ಮಾಡಬೇಕು ಅಂದರೆ ಇಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಕೂಡ ಇಲ್ಲಿ ಅವಕಾಶ ಸಿಗುತ್ತೆ ಸೀಟ್ ತಮಗೆ ಪ್ರವೇಶಕ್ಕೆ. ಮತ್ತು ತಾಲೂಕು ಕೂಡ, ಅಂದರೆ ನೀವು ಉದಾಹರಣೆಗಾಗಿ ಬಾಗಲಕೋಟೆ ಜಿಲ್ಲೆಯವರಾದರೆ ಬಿಜಾಪುರ ಕೂಡ ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಹಾಗೂ ಆದಷ್ಟು ಇಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಯಾವುದೇ ವಿಶೇಷ ವರ್ಗದ ಹೆಸರನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಪ್ರಮಾಣ ಪತ್ರದ ಹೆಸರು ಮತ್ತು ಅದರ ನಂಬರನ್ನು ಎಂಟ್ರಿ ಮಾಡಲು ಕೇಳುತ್ತೆ ಈ ಆಪ್ಷನ್ನು. ಹಾಗಾಗಿ ತಮ್ಮ ವಿಶೇಷ ವರ್ಗದ ಫಾರ್ಮ್ಯಾಟನ್ನು ಈಗಲೇ ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ತಿರ ಪ್ರಮಾಣ ಪತ್ರ ಇಲ್ಲದೇ ಇದ್ದಲ್ಲಿ ಸ್ವಯಂ ಘೋಷಿತ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ ಅಥವಾ ಕೇಂದ್ರ ಸರ್ಕಾರದ ಗೆಜೆಟೆಡ್ 1 ಅಥವಾ 2 ಅಧಿಕಾರಿಯಿಂದ ಸ್ವಯಂ ಘೋಷಣೆ ನಮೂನೆಗೆ ಸಹಿ ಮಾಡಿಸಿ ಅಪ್ಲೋಡ್ ಮಾಡುವುದು.